कन्नड संघटनांचा विश्वास संपादन करून मंगळवारी जिल्हा क्रीडांगणावर कन्नड उत्सव कार्यक्रम आयोजित करण्यात आला असल्याची माहिती जिल्हाधिकारी मोहम्मद रोशन यांनी दिली. सोमवारी जिल्हाधिकारी कार्यालयात झालेल्या पत्रकार परिषदेत ते बोलत होते. या कार्यक्रमासाठी प्रसिद्ध गायक विजय प्रकाश उपस्थित राहणार असून स्थानिक कलाकारांनाही संधी देण्यात येणार असल्याचे त्यांनी सांगितले. 31 ಅಕ್ಟೋಬರ್ 2025ರಲ್ಲಿ ನಮ್ಮ ಪ್ರವಾಸೋದ್ಯಮ ಇಲಾಖೆ ಮುಖಾಂತರ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಬೇಕಂತ ಹೇಳಿ ನಮ್ಮ ಗಡಿ ಅಭಿವೃದ್ಧಿ ಸಚಿವರು ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವರು ಎಚ್ ಕೆ ಪಾಟೀಲ್ ರವರ ಡಿಪಾರ್ಟ್ಮೆಂಟ್ ಮುಖಾಂತರ ನಮಗೆ 50 ಲಕ್ಷ ಬಿಡುಗಡೆ ಮಾಡಲಾಯಿತು. ಇದರಲ್ಲಿ ಎಕ್ಸಿಬಿಷನಲ್ಲಿ ಒಂದು 3 ಲಕ್ಷ ನಾವು ಪ್ರವಾಸೋದ್ಯಮ ಇಲಾಖೆ ಮುಖಾಂತರ ನಮ್ಮ ಘನ ರಾಜ್ಯದ ವಿಭಿನ್ನತೆಯನ್ನು ನಾವು ತೋರಿಸ್ಕೊಳ್ಳಿಕ್ಕೆ 3 ಲಕ್ಷವನ್ನು ಮೀಸಲಿಟ್ಟು ಮಿಕ್ಕಿದ್ದು 47 ಲಕ್ಷ ನಾವು ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಾವು ಉಪಯೋಗ ಮಾಡಬೇಕಂತ ಹೇಳಿ ನಾವು ಮೊದಲನೇ ಹಂತದಲ್ಲಿ ನಿರ್ಧಾರ ಮಾಡಿದ್ದೀವಿ. ಆವಾಗ ಹಿಂದಿನ ಕಮಿಷನರ್ ಶುಭಾರವರಿದ್ದರು, ನಾನು ಪೊಲೀಸ್ ಆಯುಕ್ತರು ಹಾಗೂ ಆಗಿನ ಕಾರ್ಪೊರೇಷನ್ ಕಮಿಷನರ್ ಶುಭಾರವರು ನಾವು ಅದೇ ಅಕ್ಟೋಬರ್-ನವೆಂಬರ್ ತಿಂಗಳಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳನ್ನು ಪೊಲೀಸ್ ಆಯುಕ್ತರ ಕಚೇರಿಗೆ ಕರೆದು ಮಾಧ್ಯಮದ ಎದುರುಗಡೆ ಎಲ್ಲರ ಜೊತೆ ಆವಾಗ ಚರ್ಚೆ ಮಾಡಿದ್ದೀವಿ. ಆವಾಗ ಎಲ್ಲ ಕನ್ನಡ ಪರ ಸಂಘಟನೆಗಳ ಮುಖ್ಯಸ್ಥರು ನಮಗೆ ಏನು ಬೇಡ್ಕೊಂಡಿದ್ದಾರೆ ಅಂದರೆ, ಇದರಲ್ಲಿ ಭಾಗಶಃ ದುಡ್ಡನ್ನು ತಾವು ರಾಜ್ಯೋತ್ಸವಕ್ಕೆ ಉಪಯೋಗ ಮಾಡಿ, ಇಲ್ಲಿ ಮಠ ನಮ್ಮ ರಾಜ್ಯೋತ್ಸವದಲ್ಲಿ ಬೆಳಗಾವಿ ನಗರದಲ್ಲಿ ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡ್ತೀವಿ, ಬಟ್ ಆದರೆ ಹೊರ ಜಿಲ್ಲೆಗಳಿಂದ ಬರೋವರಿಗೆ ಊಟದ ವ್ಯವಸ್ಥೆ ನಾವು ಇಲ್ಲಿ ಮಠ ಮಾಡಲಿಲ್ಲ ಅಂತ ಹೇಳುವಾಗ ಇದರಿಂದ ಸರಿಸುಮಾರು ಒಂದು 8 ಲಕ್ಷ ನಾವು ಒಂದು 5-10 ಸಾವಿರ ಜನರಿಗೆ ಒನ್ ಟೈಮ್ ಊಟ ಕೊಡಲಿಕ್ಕೆ ಈ ದುಡ್ಡಿಂದ ನಾವು ಮೀಸಲಿಟ್ಟಿದ್ದೀವಿ. ಇದನ್ನು ಹೊರತುಪಡಿಸಿ ಮಿಕ್ಕಿದ್ದ 39 ಲಕ್ಷ ಒಂದು ಅದ್ಧೂರಿ ಕಾರ್ಯಕ್ರಮ ಮಾಡಬೇಕು, ಚಳಿಗಾಲದ ಅಧಿವೇಶನ ಇದ್ದಾಗ ಬೇಡ, ಸ್ವಲ್ಪ ಜನವರಿ-ಫೆಬ್ರವರಿಯಲ್ಲಿ ಮಾಡಬೇಕಂತ ಹೇಳಿ ಕನ್ನಡ ಪರ ಸಂಘಟನೆಗಳ ಮುಖ್ಯಸ್ಥರೇ ನಮಗೆ ಆವಾಗ ಹೇಳಿದರು. ಆ ನಿಟ್ಟಿನಲ್ಲಿ ನಾವು ಜನವರಿ ಅಥವಾ ಫೆಬ್ರವರಿಯಲ್ಲಿ ಮಾಡೋಣ ಅಂತ ತೀರ್ಮಾನ ಮಾಡಿ, ಜಿಲ್ಲಾಧಿಕಾರಿಯಾಗಿ ನಾನು ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ಪೂರ್ತಿ ಜವಾಬ್ದಾರಿಯನ್ನು ಆದೇಶದ ಮುಖಾಂತರ ಕೊಟ್ಟಿದ್ದೀನಿ. ಆವಾಗ ಶುಭಾರವರಿದ್ದರು, 2 ರೌಂಡ್ ಮೀಟಿಂಗ್ ಅವ್ರು ಮಾಡಿದರು. ಆಮೇಲೆ ಕಾರ್ತಿಕ್ ರವರು ಬಂದರು. ಅವರು ಐ ಥಿಂಕ್ ಬಹುಶಃ 4 ಸತಿ ಅವರು ಎಲ್ಲ ಕನ್ನಡ ಪರ ಸಂಘಟನೆಗಳ ಯಾರು ಅಧ್ಯಕ್ಷರು, ಉಪಾಧ್ಯಕ್ಷರಿದ್ದಾರೆ, ಸದಸ್ಯರಿದ್ದಾರೆ, ಅವರೆಲ್ಲರ ಜೊತೆ ಅವರು ಮೀಟಿಂಗು ಮಾಡಿದ್ದಾರೆ. ಇದರಲ್ಲಿ ಭಿನ್ನಾಭಿಪ್ರಾಯ ಬಂದಿರೋದು ಬರೇ ಒಂದೇ ವಿಚಾರದಲ್ಲಿ, 1 ದಿವಸದ ಕಾರ್ಯಕ್ರಮ ಮಾಡಬೇಕಾ 3 ಅಥವಾ 5 ದಿವಸದ ಕಾರ್ಯಕ್ರಮ ಮಾಡಬೇಕಾ ಅನ್ನೋದು ಭಿನ್ನಾಭಿಪ್ರಾಯ ಬಂತು. ಸರ್, ವಿಜಯ ಪ್ರಕಾಶ್ ಕರೆಸುವಂತ ನಿರ್ಧಾರ ಯಾರು ಸರ್? ಇದು ತಾವು ಎಲ್ಲರನ್ನೂ ಮಾತಾಡ್ಕೊಂಡು ಮಾಡಿದಿರಲ್ವ? ನಾನು ಹಿಂದಿನ ವಾರ ಮೇನ್ 10-15 ಡೇಸಲ್ಲಿ ನಾನು ಆ್ಯಕ್ಚುಲಿ ಟ್ರೈನಿಂಗ್ಗೆ ಹೋಗಿದ್ದೆ. ಕಾರ್ಪೊರೇಷನ್ ಕಮಿಷನರಿಂದ ಆಗಲಿಲ್ಲ ಅಂದ್ರೂ ಮೂಲ ಜವಾಬ್ದಾರಿ ನಂದಾಗುತ್ತೆ ಜಿಲ್ಲಾಧಿಕಾರಿಯಾಗಿ. ಸೊ ಎಲ್ಲ ಕನ್ನಡ ಪರ ಸಂಘಟನೆಗಳ मुख्यस्थरನ್ನು ನಾನು ಕರೆಸ್ಕೊಂಡು ಮಾತಾಡ್ತೀನಿ. दरम्यान महापालिका आयुक्त कार्तिक यांनी सांगितले की शहरातील भटक्या कुत्र्यांचा त्रास कमी करण्यासाठी उपाययोजना सुरू करण्यात आल्या असून त्यांना स्थलांतरित करण्यासाठी विशेष केंद्र उभारण्याचा विचार सुरू आहे. ಈಗ ನಾವು ಈ ಒಂದು ಬಂದ ನಂತರದಲ್ಲಿ ಈಗ ಏನು ನಾಯಿಗಳ ಹಾವಳಿ ಜಾಸ್ತಿ ಆಗಿದೆ ಅಂತ ನಮ್ಗೆ ತಿಳಿದ ತಕ್ಷಣ ಈಗೇನು ಎಕ್ಸಿಸ್ಟಿಂಗ್ ಏನಿತ್ತು ಅದೊಂದು ABC ಕೇಂದ್ರ ಏನಿತ್ತು ಅದು ಮುಚ್ಚೋಗಿತ್ತು. ಆ ಒಂದು ಇದನ್ನು ಒಂದು ಟೆಂಪ್ರರಿಯಾಗಿ ಸ್ಟಾರ್ಟ್ ಮಾಡೋ ಸಲುವಾಗಿ ಹಿರೇಬಾಗೇವಾಡಿಯಲ್ಲಿ ಈಗ ಆಲ್ರೆಡಿ ಒಂದು ಟೆಂಪ್ರರಿ ಸ್ಟಾರ್ಟ್ ಮಾಡಿ ಅಲ್ಲಿ ರೆಗ್ಯುಲರ್ ಬೇಸಿಸ್ ಆಗಿ ಆ ಟೆಂಡ್ರು ಕೂಡ ಮುಗ್ದಿದ್ದನ್ನು ಈಗ ಫರ್ದರ್ ಎಕ್ಸ್ಟೆನ್ಷನ್ ಮಾಡಿ ಅದನ್ನು ಅಲ್ಲಿ ರೆಗ್ಯುಲರ್ ಆಗಿ ಆಪ್ರೇಷನ್ ಮಾಡೋದು ಮತ್ತು ಅದನ್ನು ಏನು ಕೇಂದ್ರದಲ್ಲಿ ಇದು ಮಾಡ್ತಾ ಇರೋದು ಅದನ್ನು ಮಾಡ್ತಾಯಿದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಒಂದು ಶೆಲ್ಟರ್ ಆಗೋದು ಒಂದು ಬಾಕಿ ಇದೆ.
ಈ ಜಿಲ್ಲೆಯಲ್ಲಿ ಈಗ ಅಟ್ ಪ್ರೆಸೆಂಟ್ ಏನಾಗಿದೆ ಶೆಲ್ಟರ್ ವ್ಯವಸ್ಥೆ ಇಲ್ಲ. ಆದರೆ ABC ವ್ಯವಸ್ಥೆ ಈಗ ಟೆಂಪ್ರರಿಯಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಆದರೆ ಶೆಲ್ಟರ್ ವ್ಯವಸ್ಥೆಯೂ ಕೂಡ ಈಗ ಈ ನಿಟ್ಟಿನಲ್ಲಿ ಒಂದು ಜಾಗನ ಕೂಡ ಈಗ ಐಡೆಂಟಿಫೈ ಮಾಡಿದ್ದೀವಿ. ಈಗ ಏನು ವೆಟ್ನರಿ ಮಹಾಂತೇಶ್ ನಗರದಲ್ಲಿ ವೆಟ್ನರಿ ಹಾಸ್ಪಿಟ್ಲ್ ಏನಿದೆ ಆ ಒಂದು ಗ್ರೌಂಡಲ್ಲೇ ಈಗ ಸರ್ ಕೂಡ ಈ ಬಗ್ಗೆ ಸರ್ ಹತ್ರ ಡಿಸ್ಕಸ್ ಮಾಡಿದಾಗ ಅಲ್ಲಿ ಒಂದು ಜಾಗನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಪ್ರೆಸೆಂಟ್ಲಿ ಇರೋ ಶೆಲ್ಟರ್ ವ್ಯವಸ್ಥೆ ಇಲ್ಲ. ಈಗಿರತಕ್ಕಂಥದ್ದು ABC ವ್ಯವಸ್ಥೆ. ಅಲ್ಲಿ ಈಗ ಬರ್ತ್ ಕಂಟ್ರೋಲ್ಗೆ ಸಂಬಂಧಪಟ್ಟಂತೆ ಆಪ್ರೇಷನ್ನ ಮಾಡಿ ಅದನ್ನು ರೀಇನ್ಸ್ಟೇಟ್ ಮಾಡೋಂಥ ಒಂದು ವ್ಯವಸ್ಥೆ ಆಗಿದೆ ಇದು. ಈ ಒಂದು ಇದರಲ್ಲಿ ಶೆಲ್ಟರ್ ವ್ಯವಸ್ಥೆ ಇಲ್ಲ. ಶೆಲ್ಟರ್ ವ್ಯವಸ್ಥೆ ಈಗ ಮಾಡಬೇಕಾಗಿದೆ. ಅದನ್ನು ಈಗ ಟೆಂಡರ್ ಕೂಡ ಈಗ ಇಮಿಡಿಯೇಟ್ಲಿ ನಾವು ಅದನ್ನು ವರ್ಕ್ ಸ್ಟಾರ್ಟ್ ಮಾಡಿಸ್ಬೇಕಾಗುತ್ತೆ. ಈಗ ಪ್ರತಿ ವರ್ಷ ಸಂತಾನ 8 ಡಾಗ್ಸ್ಗೆ ಬರುತ್ತೆ. ಸೊ 268 ಡಾಗ್ಸ್ ನೀವು ಟೆಂಡರ್. ಸರ್, ಈಗ ಪ್ರತಿ ವರ್ಷ ಸ್ಟ್ರೀಟ್ ಡಾಗ್ಸ್ಗೆ ಸಂತಾನಹರಣ ಚಿಕಿತ್ಸೆ ಹೌದು. ಇರ್ತದಲ್ಲ, ಹೌದು. 45 ಲಕ್ಷ ರೂಪಾಯಿ ಖರ್ಚು ಮಾಡ್ತೀರಾ. ಅದು ಆಪರೇಷನ್ ಮಾಡ್ತಾ ಇದ್ವು ಅಥವಾ ಆಪರೇಷನ್ ಮಾಡಿದ ನಂತರ ಆಪರೇಷನ್ ಫೇಲ್ ಆಗ್ತಾ ಇದ್ವು? ಇಲ್ಲ, ಆದ್ರೂ ಜನಸಂಖ್ಯೆ ಬೆಳಿತಾನೆ ಇದೆ. ಅಲ್ಲ, ಅವ್ರು ಸಂತಾನಹರಣ ಚಿಕಿತ್ಸೆ ಮಾಡ್ಲಿಕ್ಕೆ 50 ಲಕ್ಷ ಖರ್ಚು ಮಾಡ್ತಾರೆ ಸರ್. ಮಾಡಿದ್ರು ಸಂಖ್ಯೆ ಬೆಳಿತಾನೆ ಇದೆ. ಯಾಕೆ ಅದೇ ಇವು ಆಪರೇಷನ್ ಮಾಡ್ತಾ ಇರುವ ಅಥವಾ ಆಪರೇಷನ್ ಫೇಲ್ ಆಗ್ತಾ ಇದೆ? ಮನುಷ್ಯನ ತರ ಪ್ರತಿ 3 ವರ್ಷ. नजीम बेडगेरी, KMM मराठी, बेळगाव. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।